So good morning students, good morning to all. So in the last class we have started with a new module, yes or no? That is a farm accounting, yes or no? So we have started with a second module that is as a farm accounting, yes or no? So I hope so some has you people are clear with what is the use of farm accounting, yes or no? So for whom it is required. Yes or no? ಯಾರಿಗೆ ಬೇಕು ಅದನ್ನ ಏನ್ ಯೂಸ್ ಅದು yes or no? So like you got some a bit of a knowledge and what are all the activities has been included in the farming, yes or no? So farming ಅಂತಂದ್ರೆ ಕನ್ನಡದಲ್ಲಿ ಹೇಳೋದಾಯ್ತಂದ್ರೆ ವ್ಯವಸಾಯ ಕೃಷಿ, ಎಸ್ ಅನ್ನು ಸೊ ಈ ಕೃಷಿ ಅಂದ್ರೆ ಏನು, ಬರೀ ಕೃಷಿ ಅಂದ್ರೆ ಬರೀ ಇದನ್ನ ಅಷ್ಟೇ ಅಲ್ರಿ, ಬರೀ ಏನದು ಐ ಸೈಡ್ ಬರೀ ಗೋಧಿ ಬೆಳೆಯೋದು, ಜೋಳ ಬೆಳೆಯೋದು, ರಾಗಿ ಬೆಳೆಯೋದು ಇದಷ್ಟೇ ಕೃಷಿ ಅಂತ ಅನಿಸ್ಕೊಳ್ಳೋದಿಲ್ಲ, ಎಸ್ ಅನ್ನು ಸೊ ಈವನ್ ಇಟ್ ವಿಲ್ ಇನ್ಕ್ಲೂಡ್ ಸಮ್ ಆಕ್ಟಿವಿಟೀಸ್ ದಟ್ ಹ್ಯಾಸ್ ಬಿನ್ ಲೈಕ್ ಇಟ್ ಮೇ ಬಿ ಡೈರಿ ಸೆಕ್ಷನ್ ಇರ್ಬೋದು, ಎಸ್ ಅನ್ನು ಹೈನುಗಾರಿಕೆ, ಮೀನುಗಾರಿಕೆ, ಆಮೇಲೆ ರೇಷ್ಮೆ ಉತ್ಪಾದನೆ, ಎಸ್ ಅನ್ನು ಸೊ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಇವನನ್ನು we will consider this thing also will come under the ಕೃಷಿ ಅನ್ನೋ ಒಂದು ಪದ್ಧತಿದಾಗ ಬರ್ತದೆ. ಕೃಷಿ like even these things also will come under the agriculture sector. ಅಗ್ರಿಕಲ್ಚರ್ ಸೆಕ್ಟರ್ಸ್ ನಾಗ ಇವೆಲ್ಲ ಬರ್ತವೆ. ಬರೀ ಅಗ್ರಿಕಲ್ಚರ್ ಸೆಕ್ಟರ್ಸ್ ಅಂದ್ರೆ ಇಟ್ ಇಸ್ ನಾಟ್ ಮೀನ್ ದಟ್ ಓನ್ಲಿ ಅ ಗ್ರೋಯಿಂಗ್ ಆಫ್ ಕ್ರಾಪ್ಸ್, ಬರೀ ಇದನ್ನ ಬೆಳೆಯೋದು ಅಷ್ಟೇ ಅಲ್ರಿ. ಇವನ್ ಆಲ್ ದೀಸ್ ಥಿಂಗ್ಸ್ ಹ್ಯಾಸ್ ಬೀನ್ ಇನ್ಕ್ಲೂಡೆಡ್ ಇನ್ ದಿ ಫಾರ್ಮಿಂಗ್ ಆಕ್ಟಿವಿಟಿ. ಓಕೆ, ಸೊ what is the reason behind keeping this chapter for the people? Yadike ittaratandre like a few farmers what they will do means they will not maintain accounts for their activity what they are performing. Yes no? So business dagella heng accounts maintain ಮಾಡ್ತಾರೆ ನೋಡ್ರಿ, ಆ ತರ maintain ಮಾಡೋದಿಲ್ರಿ. They will be not knowing how much actual profit they are getting and how much what are all the expenses they are incurring. ಎಷ್ಟು ಪ್ರಾಫಿಟ್ ಆಗತ್ತದ, ಎಷ್ಟು ಎಕ್ಸ್ಪೆನ್ಸಸ್ ಆಗತ್ತದ, ಅಂಡ್ ಲೈಕ್ ಇಫ್ ದೇ ಹ್ಯಾವ್ ಮೇಂಟೈನ್ ದನ್ ಅಕೌಂಟ್ಸ್ ಮೇಂಟೈನ್ ಮಾಡೋದ್ರಿಂದ ಸೊ ದೇ ಕ್ಯಾನ್ ಗೆಟ್ ಅನ್ ಲೋನ್ ಫ್ರಮ್ ದಿ ಬ್ಯಾಂಕ್ಸ್ ಅನ್ ಆಲ್, ಎಸ್ ಅನ್ನು ಸೊ ಇಫ್ ದೇ ಹ್ಯಾವ್ ಪ್ರೆಸೆಂಟ್ ದಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಟು ಅ ಬ್ಯಾಂಕರ್, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರೆಸೆಂಟ್ ಮಾಡೋದ್ರಿಂದ ಸೊ ಹಿ ಕ್ಯಾನ್ ಗೆಟ್ ಸಮ್ ಅ ಲೋನ್ ಫ್ರಮ್ ದಿ ಬ್ಯಾಂಕ್ ವಿತ್ ಅ ಲೋವರ್ ರೇಟ್ ಆಫ್ ಇಂಟ್ರೆಸ್ಟ್ ಅಂಡ್ even he can claim for the subsidies what the government will provide for them. Yes, subsidies ಕೊಡ್ತಿರ್ತಾರೆ ನೋಡಿ ಗೌರ್ಮೆಂಟ್ ಅವರೆಲ್ಲ, ಲೈಕ್ as even my dad like even we have the land, farmer he is going to be a farmer after 3 years. My dad also is going to be a, he was a farmer, ಫಾರ್ಮರ್ ಇದ್ರೆ ಅವರು ರೈತ ಇದ್ರು, ಇನ್ನೊಂದು ಭಾಳ ಮೂರುವರೆ ವರ್ಷಕ್ಕೆ ಫಾರ್ಮರ್ ಆಗ್ತಾರೆ. ಹಿ ವಿಲ್ ಬಿ ಫುಲ್ಲಿ ಇನ್ವಾಲ್ವ್ಡ್ ಬಿಕಾಸ್ 3 years ಸ್ಟಿಲ್ ಹಿ ಹ್ಯಾವ್ ಅ ಸರ್ವಿಸ್. ಇನ್ನ 3 ವರ್ಷ ಸರ್ವಿಸ್ ಅದ ರೀ. 3 ವರ್ಷ ಸರ್ವಿಸ್ ಮುಗಿದ್ಮೇಲೆ ಫುಲ್ ಫಾರ್ಮಿಂಗ್ನಾಗೆ ಹೋಗ್ಬಿಡ್ತಾರ್ರಿ ಅವರು. ಸೊ ನನಗೂ ಒಂದ್ ಸ್ವಲ್ಪ ಅಗ್ರಿಕಲ್ಚರ್ ನಾಲೆಜ್ ಅದ ರೀ. ಸೊ ದೋ ಐ ಆಮ್ ನಾಟ್ ಗ್ರೋನ್ ಅಪ್ ಹಿಯರ್, I have not grown ಇಲ್ಲಿ ಬೆಳೆದವಳಲ್ಲ ಅಂದ್ರೂ, ಸೊ I have a bit of knowledge regarding the agriculture. Agriculture knowledge ಅದರಿ. Agriculture is also one of the interested activity for me. ನಾನು ಭಾಳ ಇಂಟ್ರೆಸ್ಟ್ ಅದ ರೀ. So as you people will be knowing some like a Honda, I said yesterday also in the yesterday class also I said that Honda ಅನ್ನೋ ಒಂದು ಪದ್ಧತಿ ಬಂದದ್ರಿ. Yes, before that was not there. ನಾವು ಸಣ್ಣವರಿದ್ದಾಗ ಅದನ್ನ ನೋಡೇ ಇರಲಿಲ್ಲ. Recently ಭಾಳ ಅಂದ್ರೆ ಒಂದು 7-8 ವರ್ಷದ ಒಳಗಿನ ಪದ್ಧತಿ ಅದ ಇದು ಹೊಂಡ ಮಾಡೋದು ಅಂತ ಹೇಳಿ, ಎಸ್ ಅನ್ನ. ಸೊ ಲೈಕ್ ಅದ ನೀರ್ ಬಾಳೆ ಮಾಡಿ ಇಟ್ಕೊಳ್ಳೋದು, ಎಸ್ ಅನ್ನ. ಸೊ ಬ್ಯಾಸ್ಗಿ ಬಂದಾಗ ಯು ಪೀಪಲ್ ಹ್ಯಾಸ್ ಬಿನ್ ಸೀನ್ ಸೊ ಮೆನಿ ಪೀಪಲ್ ಲೈಕ್ ಎಸ್ಪೆಷಲಿ ಅಗ್ರಿಕಲ್ಚರ್ ಸೆಕ್ಟರ್ ಎಷ್ಟು ಎಫೆಕ್ಟ್ ಆಗ್ತದ್ರಿ ಇದು ಡ್ಯೂರಿಂಗ್ ದಿ ಸಮ್ಮರ್ ಟೈಮ್ ಅನ್ನೋ, ಎಸ್ ಅನ್ನೋ. ಮಳಿ ಇಲ್ದಿರೋದಕ್ಕೆ ಲೈಕ್ ಬೆಳಿನೇ ಇರೋದಿಲ್ಲ, ಎಸ್ ಅನ್ನೋ. ಸೊ ಈ ಹೊಂಡ ಮಾಡೋದಕ್ಕೆ ಗೋರ್ಮೆಂಟ್ ವಿಲ್ ಗಿವ್ ಅ ಸಬ್ಸಿಡರೀಸ್ ಕೊಟ್ಟಿರ್ತಾರೆ, ಸೊ ಸಬ್ಸಿಡರೀಸ್ ಇರ್ತಾವ್ರಿ. ಸೊ ಈ ತರ ಎಲ್ಲ ಅಕೌಂಟ್ಸ್ ಎಲ್ಲ ಪ್ರಿಪೇರ್ ಮಾಡೋದ್ರಿಂದ, ದ ಫಾರ್ಮರ್ಸ್ ಅಕೌಂಟ್ಸ್ ಎಲ್ಲ ಮೇಂಟೈನ್ ಮಾಡೋದ್ರಿಂದ ಹಿ ಕ್ಯಾನ್ ಕ್ಲೇಮ್ ಆಲ್ ದ ಸಬ್ಸಿಡರೀಸ್ ವಾಟ್ ದ ಗೌರ್ಮೆಂಟ್ ವಿಲ್ ಗಿವ್ ಫಾರ್ ದಮ್. ಸಬ್ಸಿಡರೀಸ್ ಇರ್ಬೋದು, or even he can take the loan from the bank at a lower interest rate and all. Okay, so there are some benefits for preparing the accounts. Andre agriculture like a farm account
ಅಗ್ರಿಕಲ್ಚರ್ದವರು ಫಾರ್ಮಿಂಗ್ ಅನ್ನೋ ಅಕೌಂಟಿಂಗ್ ಮಾಡೋದ್ರಿಂದ ಫಾರ್ಮರ್ಸ್ ಇಫ್ ದೇ ಸ್ಟಾರ್ಟೆಡ್ ಪ್ರಿಪೇರಿಂಗ್ ದಿ ಅಕೌಂಟ್ಸ್, ಇಫ್ ದಿ ಫಾರ್ಮರ್ ಸ್ಟಾರ್ಟೆಡ್ ಮೇಂಟೈನಿಂಗ್ ದಿ ಅಕೌಂಟ್ಸ್, ವಾಟ್ ಆನ್ ಆಲ್ ಆರ್ ದಿ ಬೆನಿಫಿಟ್ ಫಾರ್ ದೆಮ್. So these things and all we will be studying. So and farming activity alla ಏನೇನ್ ಬರ್ತಾವು, yes or no? So in the last class what are all the things we have discussed, meaning of farm accounting, yes or no? Farm accounting ಅಂದ್ರೆ ಏನು, ಆಮೇಲೆ activities what are all will come under the farm accounting, yes or no? So it may be agriculture, horticulture, pisciculture, sericulture, yes or no? Dairy section, nurseries, yes or no? So these and all things has been included in the farm accounting, yes or no? So farm accounting meaning ಏನು ಹೇಳ್ತೀವಿ, applying of the accounting principles, applying on the accounting principle on the farm activity, yes or no? Accounting principles na farm activity ಮೇಲೆ apply ಮಾಡೋದೇ farm accounting ಅಂತ ಹೇಳಿ, yes or no? So I hope so everyone is clear with the last class ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೀನಿ. Okay, so in today's class we will be discussing about the features of farm transactions. What are the features of farm transactions? Farming transaction the features ಏನು, as you people know that accounting transactions ಹೆಂಗಿರ್ತಾವೆ, yes or no? Buying of a furniture ಇರ್ಬೋದು, selling of a machine, selling of a goods ಇರ್ಬೋದು, yes or no? So wages paid, salary paid, rent paid, these and all are the business transactions, yes or no? So ಅವೆಲ್ಲ business transaction ಇತ್ತು. Now farming transaction ಹೆಂಗಿರ್ತಾವ, what are the features of a farming transactions, yes or no? So business transactions ಹೆಂಗಿದ್ದೀವ್ರಿ, purchased machinery, sold goods, yes or no? Paid wages, paid salary, paid rent, yes or no? Commission received, interest paid, ಇವೆಲ್ಲ ನಾವು business transaction, yes or no? So these on all were our business transactions. So now farming transaction ಹೆಂಗಿರ್ತಾವು, what are the features of a farming transaction? So okay, the first one is farming is like a family business, yes or no? ಕೃಷಿ ಅನ್ನೋದು ಮನೆ ಮಂದಿ ಎಲ್ಲ ಕೂಡಿ ಮಾಡುವಂತದ್ದು, yes or no? So farming is like a family business. Why? Because all the family members has been involved in that business, yes or no? ಎಲ್ಲಾರು ಇನ್ವಾಲ್ವ್ ಆಗಿರ್ತಾರ್ರಿ, yes or no? Like it may be head of the family ಇರ್ಬೋದು, yes or no? ಮನಿ ಮಾಲಕ್ ಇರ್ಬೋದು, ಮನೆಯಲ್ಲಿರೋ ಹೆಣ್ಮಕ್ಳು ಇರ್ಬೋದು, yes or no? ಯೂಶುವಲಿ ಏನಾಗ್ತದ್ರಿ ಊರ್ ಕಡೆ ಎಲ್ಲ there will be a joint family, yes or no? Joint family ಇರೋದ್ರಿಂದ ಮನೆ ಮಂದಿ ಎಲ್ಲ ಸೇರಿ ಅಗ್ರಿಕಲ್ಚರ್ ಇದನ್ನ ಮಾಡ್ತಿರ್ತಾರೆ, ಫಾರ್ಮಿಂಗ್ ಮಾಡ್ತಿರ್ತಾರೆ, yes or no? So farming is like a family business ಅಂತ ಹೇಳಿದ್ರೆ, the first feature is like a family, like a farming is like a family business. Why? Because all the family members has been involved in that business, yes or no? ಎಲ್ಲರೂ ಇನ್ವಾಲ್ವ್ ಆಗಿರ್ತಾರೆ. And like a farmer, what he will be doing means he will be having a single account for his personal transaction as well as the agriculture transactions. ಪರ್ಸನಲ್ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಆ ಫ್ಯಾಮಿಲಿ ಬಿಸ್ನೆಸ್ ಫಾರ್ಮಿಂಗ್ ಟ್ರಾನ್ಸಾಕ್ಷನ್, ಇವೆರಡು ಟ್ರಾನ್ಸಾಕ್ಷನ್ ಅವನು ಒಂದೇ ಅಕೌಂಟ್ ಥ್ರೂನೇ ಮಾಡ್ತಿರ್ತಾನೆ, ಎಸ್ ಅನ್ನು. ಸೊ ಅವನಿಗೇನಾದ್ರು ಲೈಕ್ ಬೇರೆ ಯಾವ್ದೇ ಕಡೆಯಿಂದ ರೊಕ್ಕ ಬಂದು ಯಾರೋ ಒಬ್ರು ರೊಕ್ಕ ಕೊಡ್ಬೇಕಾಗಿತ್ತು, ಅದನ್ನು ತನ್ನ ಅದೇ ಅಕೌಂಟ್ದಾಗೆ ಡೆಪಾಸಿಟ್ ಮಾಡ್ಕೊಂತಾನು, ಆಮೇಲೆ ಬೆಳಿ ಮಾರಿದ ರೊಕ್ಕನು ತಂದು ಅದೇ ಅಕೌಂಟ್ಗೆ ಡೆಪಾಸಿಟ್ ಮಾಡ್ಕೊಂತಾನು, ಬೆಳಿಗ್ ಖರ್ಚು ಬೇಕಾಗಿತ್ತಂದ್ರೆ ಅದೇ ಅಕೌಂಟ್ ಇಂದಾನೆ ವಿಡ್ರಾ ಮಾಡ್ಕೊಂತಾನು, ತನ್ನ ಪರ್ಸನಲ್ ಎಕ್ಸ್ಪೆನ್ಸಸ್ ಬೇಕಾಗಿತ್ತಂದ್ರೆ ಅದೇ ಅಕೌಂಟ್ ಇಂದಾನೆ ವಿಡ್ರಾ ಮಾಡ್ಕೊಂತಾನೆ, ಎಸ್ ಅನ್ನು. Farmer will be maintaining a single account for his personal expenses, for his personal transaction as well as for his farming transaction, yes or no? Agriculture transaction ಆಗಿರ್ಬೋದು, ಇಲ್ಲ ತನ್ನ ಪರ್ಸನಲ್ ಟ್ರಾನ್ಸಾಕ್ಷನ್ ಗೆ ಅವ್ನು ಸಿಂಗಲ್ ಅಕೌಂಟೇ ಮೇಂಟೈನ್ ಮಾಡ್ತಿರ್ತಾನೆ, ಎಸ್ ಅನ್ನು. ಸೊ ಯು ಹ್ಯಾವ್ ಬಿನ್ ಸೀನ್, ಎಸ್ ಅನ್ನು. ಯಾವ ಬೆಳಿ ಮಾರಿದ ರೊಕ್ಕ ಬಂದ್ರೂ ಅದೇ ಅಕೌಂಟ್ನಾಗೆ ಬಂದು ಡೆಪಾಸಿಟ್ ಆಗ್ತಿರ್ತದ, ಇಲ್ಲ ಲೈಕ್ ಬೆಳಿ ಖರ್ಚಿಗೆ ವಿಡ್ರಾ ಮಾಡ್ಕೋಬೇಕಂದ್ರು ಅದೇ ಅಕೌಂಟ್ ಇಂದ ವಿಡ್ರಾ ಮಾಡ್ಕೊತಿರ್ತಾನೆ, ಇಲ್ಲ ಮನಿ ಎಕ್ಸ್ಪೆನ್ಸಸ್ ಬೇಕಾಗಿತ್ತಂದ್ರೂ ತನ್ನ ಮನಿ ಖರ್ಚಿಗೆ ಬೇಕಾಗಿತ್ತಂದ್ರೂ ಅದೇ ಅಕೌಂಟ್ ಇಂದಾನೆ ವಿಡ್ರಾ ಮಾಡ್ಕೊಂತಿರ್ತಾನೆ. ಸೊ ಹಿ ವಿಲ್ ನಾಟ್ ಗೆಟ್ ಆಕ್ಚುಯಲ್ ಪಿಕ್ಚರ್ ದಟ್ ಹೌ ಮಚ್ ಪ್ರಾಫಿಟ್ ಹಿ ಇಸ್ ಮೇಕಿಂಗ್, yes or no? From the agriculture, yes or no? From farming how much he is making a profit, yes or no? ಅದು ಅವನಿಗೆ ಗೊತ್ತೇ ಆಗುದಿಲ್ಲ. And how much expenses he is incurring
incurring for that farming. ಎಷ್ಟು ಎಕ್ಸ್ಪೆನ್ಸಸ್ ಇನ್ಕರ್ ಮಾಡತ್ತಾನು, ಎಷ್ಟು ಪ್ರಾಫಿಟ್ ಅರ್ನ್ ಮಾಡತ್ತಾನು, ಇದು ಐಡಿಯಾನೇ ಸಿಗುದಿಲ್ರಿ. ಹಿ ವಿಲ್ ನಾಟ್ ಗೆಟ್ ಅನ್ ಕ್ಲಿಯರ್ ಪಿಕ್ಚರ್. ಎಂಟಿಟಿ ಕಾನ್ಸೆಪ್ಟ್ ಆ ಎಂಟಿಟಿ ಕಾನ್ಸೆಪ್ಟ್ ಏನ್ ಹೇಳ್ತೀನಿ ನಮ್ಗೆ, ಬಿಸ್ನೆಸ್ ನನ್ನೇ ಬೇರೆ ಅಂತ ಟ್ರೀಟ್ ಮಾಡಬೇಕು, ಬಿಸ್ನೆಸ್ ಓನರ್ ನನ್ನೇ ಬೇರೆ ಅಂತ ಟ್ರೀಟ್ ಮಾಡಬೇಕು. ವೈ? ಬಿಕಾಸ್ ಇನ್ ಆರ್ಡರ್ ಟು ನೋ ಆಕ್ಚುಯಲ್ ಪ್ರಾಫಿಟ್ ಆಫ್ ಅನ್ ಬಿಸ್ನೆಸ್ ಆಕ್ಚುಯಲ್ ಪ್ರಾಫಿಟ್ ಏನದ ಅಂತ ಹೇಳಿ ತಿಳ್ಕೊಬೇಕಂತಂದ್ರೆ ವಿ ಹ್ಯಾವ್ ಟು ಡಿವೈಡ್ ದಿಸ್ ಟು ಪೀಪಲ್. ಬಿಸ್ನೆಸ್ ಇಸ್ ಡಿಫ್ರೆಂಟ್ ಅಂಡ್ ದಿ ಬಿಸ್ನೆಸ್ ಓನರ್ ಇಸ್ ಡಿಫ್ರೆಂಟ್. ದ ಸೇಮ್ ಪ್ರಿನ್ಸಿಪಲ್ ವಿ ವಿಲ್ ಬಿ ಅಪ್ಲೈಯಿಂಗ್ ಆನ್ ದಿಸ್. ಫ್ಯಾಮಿಲಿನೇ ಅಂತ ಬೇರೆ ತಿಳ್ಕೊಬೇಕ್ರಿ, ಫ್ಯಾಮಿಲಿ ಟ್ರಾನ್ಸಾಕ್ಷನ್ ಬೇರೆ ಅಂತ ತಿಳ್ಕೊಬೇಕು. ಆಮೇಲೆ ಫಾರ್ಮಿಂಗ್ ಟ್ರಾನ್ಸಾಕ್ಷನ್ ಅನ್ನ ಬೇರೆ ಅಕೌಂಟ್ ಥ್ರೂ ಮೇಂಟೈನ್ ಮಾಡೋದ್ರಿಂದ, ಫ್ಯಾಮಿಲಿ ಟ್ರಾನ್ಸಾಕ್ಷನ್ ಅನ್ನ ಬೇರೆ ಅಕೌಂಟ್ ಮತ್ತೆ ಫಾರ್ಮಿಂಗ್ ಟ್ರಾನ್ಸಾಕ್ಷನ್ ಅನ್ನ ಬೇರೆ ಅಕೌಂಟ್ ಥ್ರೂ ಮಾಡೋದ್ರಿಂದ, ಸೊ ಫಾರ್ಮರ್ ಕ್ಯಾನ್ ಗೆಟ್ ಅನ್ ಆಕ್ಚುಯಲ್ ಪಿಕ್ಚರ್ ಆಫ್ ಹಿಸ್ farming activity, how much profit he is making and what are all the expenses he is incurring on that farming. So in order to know the clear picture, he has to maintain a separate account for his family transaction as well as the separate account for his farming transaction. Is it clear, guys? First one, farming is like a family business. Farming is like a family business. What this features tells means usually all the family members will be involved in the farming. All the family members will be involved in the farming, and the farmer will be maintaining a single account for his family transaction as well as his farming transaction. Farmer will be maintaining a single account for his family transaction as well as the farming transaction. If he is maintaining a single account for both the transaction, same account, so he will not get a clear picture of his farming activity. Clear picture sigudilli. So in order to know the clear picture of his farming activity, he has to maintain a separate account. Is it clear? Clear ಆಯ್ತ್ರಿ ಇದು? Clear for everyone? Okay, the next one is family members put their labors. Yes or no? Family members put their labors. Means a family members, I said first point ಎಲ್ಲ ಹೇಳಿದ್ದೆ ನಾನು. ಫ್ಯಾಮಿಲಿ ಮೆಂಬರ್ಸ್ ಇದ್ರಾಗ ಫಾರ್ಮಿಂಗ್ ನಾಗ ಇದನ್ನಾಗಿರ್ತಾರೆ, ಇನ್ವಾಲ್ವ್ ಆಗಿರ್ತಾರೆ ಅಂತ ಹೇಳಿ. Family members has been involved in the farming activity. ಮನೆ ಮಂದಿನೇ ಇನ್ವಾಲ್ವ್ ಆಗಿರ್ತಾರೆ. ಒಂದ್ 4 ಮಂದಿ ಕೆಲ್ಸಕ್ಕೆ ಬಂದಿದ್ರನು, ಕಸ ತೆಗಿಯೋದು ಇಲ್ಲ ಅಂದ್ರೆ ಕಾಯಿ ಹರಿಲಾಕೋ, ಏನೋ ಹೊರಗಿನ 4 ಮಂದಿ ಬಂದಿದ್ರನು ನಾವು ಮನೆಯವ್ರು ಒಂದಿಬ್ರು ಸೇರಿರ್ತೀವಿ ಅವ್ರ ಜೊತೆ. So we like 2 people of our home will be added along with them. ಅವ್ರ ಜೊತೆ ನಾವು ಒಂದಿಬ್ರು ಸೇರ್ಕೊಂಡ್ಬಿಟ್ಟಿರ್ತೀವಿ. So family members will be involved in the, like a family members also will be in the form as a labor. Family members ಅಲ್ಲಿ labors type work ಮಾಡ್ತಿರ್ತಾರೆ. So family members ಏನ್ ಇನ್ವಾಲ್ವ್ ಆಗಿರ್ತಾರೆ ನೋಡ್ರಿ ಫಾರ್ಮಿಂಗ್ ಆಕ್ಟಿವಿಟಿದಾಗ, ಇವನ್ ದೇ ಆಲ್ಸೋ ಶುಡ್ ಬಿ ಕನ್ಸಿಡರ್. ಅವ್ರಿಗೂ ವ್ಯಾಲ್ಯೂ ಕನ್ಸಿಡರ್ ಮಾಡ್ಬೇಕು. ಇವನ್ ಫಾರ್ ದೆಮ್ ಆಲ್ಸೋ, ಇವನ್ ದೇ ಆಲ್ಸೋ ಶುಡ್ ಬಿ ವ್ಯಾಲ್ಯೂಡ್. ಅವ್ರು ಈಗ ನಾವು ಲೇಬರ್ಸ್ಗೆ ಹೆಂಗ್ ವೇಜಸ್ ಅಂತ ಪೇ ಮಾಡಿರ್ತೀವಲ್ಲ, ಲೇಬರ್ಸ್ ಬಂದಿರ್ತಾರೋ ಅವ್ರಿಗೆ ದಿನ ಕೂಲಿ ಕೊಟ್ಟಿರ್ತೀವಿ. ಸೊ ಅದನ್ನ ನಾವು ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ತೀವಿ. ಅವ್ರಿಗೆ ಕೊಟ್ಟಿರೋ ರೊಕ್ಕನ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ತೀವಿ. ಆಸ್ ನಾವು ಅಕೌಂಟ್ ಮೇಂಟೈನ್ ಮಾಡಾತಿದ್ವಿ ಅಂತಂದ್ರೆ ಅವ್ರನ್ನ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡಿ ಅವ್ರನ್ನ ನಮ್ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂತೀವಿ. ಅದನ್ನ ನಾವು ಫ್ಯಾಮಿಲಿ ಮೆಂಬರ್ಸ್ ನಾವು ಕನ್ಸಿಡರೇ ಮಾಡೋದಿಲ್ಲ. ಯೂಶುವಲಿ ಫ್ಯಾಮಿಲಿ ಮೆಂಬರ್ಸ್ ನ ಕನ್ಸಿಡರ್ ಮಾಡೋದಿಲ್ಲ, ಅವ್ರದ್ದು ವ್ಯಾಲ್ಯೂನ ನಾವು ರೆಕಾರ್ಡ್ ಮಾಡ್ಕೊಳ್ಳೋದಿಲ್ಲ. ಸೊ ಈ ತರ ಮಾಡೋದ್ರಿಂದ ಏನಾಗ್ತದೆ, ಬಿಸ್ನೆಸ್ ಕ್ಲಿಯರ್ ಪಿಕ್ಚರ್ ಸಿಗುದಿಲ್ರಿ, ಫಾರ್ಮಿಂಗ್ ಆಕ್ಟಿವಿಟಿ ಕ್ಲಿಯರ್ ಪಿಕ್ಚರ್ ತಿಳಿಯುವುದಿಲ್ಲ. ಬಿಕಾಸ್ ನಾವು ಫ್ಯಾಮಿಲಿ ಮೆಂಬರ್ಸ್ ನಾವು ಕನ್ಸಿಡರೇ ಮಾಡೋದಿಲ್ಲ. ಸೊ ಈ ಪಿಕ್ಚರ್ ಏನ್ ಹೇಳುತ್ತೆ ಅಂತಂದ್ರೆ ಫ್ಯಾಮಿಲಿ ಮೆಂಬರ್ಸ್ ನಲ್ಲೂ ಕನ್ಸಿಡರ್ ಮಾಡ್ಬೇಕು. ಇವನ್ ದೇ ಆಲ್ಸೋ ಶುಡ್ ಬಿ ವ್ಯಾಲ್ಯೂಡ್, ಅವ್ರನ್ನು ವ್ಯಾಲ್ಯೂ ಮಾಡ್ಬೇಕು, ಅವ್ರನ್ನು ಎಕ್ಸ್ಪೆನ್ಸಸ್ ಅಂತಾನೆ ಹೇಳಿ ಕನ್ಸಿಡರ್ ಮಾಡ್ಬೇಕು ಅಂತ ಹೇಳಿ ಈ ಫೀಚರ್ ಹೇಳ್ತದೆ. Even family members also be considered, even they also should be valued, even they also should be considered as an expenses. ಅವ್ರನ್ನು ಎಕ್ಸ್ಪೆನ್ಸಸ್ ಅಂತಾನೆ ಕನ್ಸಿಡರ್ ಮಾಡಬೇಕು. ಯಾಕಂದ್ರೆ ಕ್ಲಿಯರ್, ಲೈಕ್ ಇನ್ ಆರ್ಡರ್ ಟು ನೋ ದಿ ಆಕ್ಚುಯಲ್ ಪಿಕ್ಚರ್, ಏನದ ಎಷ್ಟು ಪ್ರಾಫಿಟ್ ಆಗತ್ತದ ಅಗ್ರಿಕಲ್ಚರ್ ಇಂದ ಅಂತ ತಿಳ್ಕೊಬೇಕಂತಂದ್ರೆ
ಇದು ಫ್ಯಾಮಿಲಿ ಮೆಂಬರ್ಸ್ ಏನ್ ಇನ್ವಾಲ್ವ್ ಆಗಿರ್ತಾರ ನೋಡ್ರಿ ಅವ್ರನ್ನು ಲೇಬರ್ಸ್ ಅಂತ ಕನ್ಸಿಡರ್ ಮಾಡಿ ಅವ್ರನ್ನು ವ್ಯಾಲ್ಯೂ ಮಾಡ್ಬೇಕು. ಈಗ 4 ಮಂದಿ ಬಂದಿರ್ತಾರೆ, 4 ಮಂದಿಗೆ ಅಂದ್ರೆ ಒಬ್ಬೊಬ್ಬರಿಗೆ 250 rupees ಇತ್ತು ಅಂತಂದ್ರೆ ಓಕೆ ಪರ್ ಡೇ ಅಲ್ಲಿ ಎಷ್ಟಾಯ್ತು 1000 rupees ಎಕ್ಸ್ಪೆನ್ಸಸ್ ಆಯ್ತು. ನಾವು ಮನೆಯವ್ರು ಒಂದಿಬ್ರು ಸೇರಿರ್ತೀವಲ್ಲ, ಎಸ್ ಅನ್ನು ಸೊ ಎಕ್ಸ್ಪೆನ್ಸಸ್ 1000 rupees ಕನ್ಸಿಡರ್ ಮಾಡೋ ಬದಲು ಅಲ್ಲಿ ಎಕ್ಸ್ಪೆನ್ಸಸ್ 1500 ಅಂತ ಕನ್ಸಿಡರ್ ಮಾಡಬೇಕು. ಬಿಕಾಸ್ ನಾವು ನಮ್ಮನ್ನು ವ್ಯಾಲ್ಯೂ ಮಾಡಬೇಕು, ಫ್ಯಾಮಿಲಿ ಮೆಂಬರ್ಸ್ ನನ್ನು ವ್ಯಾಲ್ಯೂ ಮಾಡಬೇಕು. ಆ ತರ ಮಾಡೋದ್ರಿಂದ ಏನಾಗ್ತದ ಫಾರ್ಮಿಂಗ್ ಆಕ್ಟಿವಿಟಿದು ಕ್ಲಿಯರ್ ಪಿಕ್ಚರ್ ಫಾರ್ಮರ್ಗೆ ಸಿಗ್ತದ. ಇಸ್ ಇಟ್ ಕ್ಲಿಯರ್? ಇಸ್ ಇಟ್ ಕ್ಲಿಯರ್ ಗೈಸ್? ಸೆಕೆಂಡ್ ಪಾಯಿಂಟ್, ಫಸ್ಟ್ ಪಾಯಿಂಟ್ and the second point, whether you people are there in my class or no, both the points are clear for you people? Okay, shall I go with a third point? Shall I go with a third point? Okay, so the third point is a payment of wages in kind. Payment of wages in kind means, as you know that like ಏನ್ ಮಾಡ್ತಾರೆ ಅಂತಂದ್ರೆ ಲೈಕ್ ಹೊಲದಾಗ ಬೆಳೆದಿದ್ದ ಬೆಳಿನ ಏನ್ ಮಾಡ್ತಾರೋ ಬೆಳಿನೂ ಏನೋ ಬೆಳೆದಿರ್ತಾರೆ, ಫಾರ್ ಎಕ್ಸಾಂಪಲ್ ಗೋಧಿನೋ ಇಲ್ಲೋ ಜೋಳನೋ ಏನೋ ಬೆಳೆದಿರ್ತಾರೆ, ಅದು ರಾಶಿ ಮಾಡಕ್ಕಂತ ಹೇಳಿ ಬಂದಿರ್ತಾರೆ. ಲೇಬರ್ಸ್ ರಾಶಿ ಮಾಡೋದಕ್ಕಂತ ಹೇಳಿ ಬಂದಿರ್ತಾರೆ. ಅವರಿಗೆ ವೇಜಸ್ ಪೇ ಮಾಡೋದಲ್ದೆ, ಅವ್ರಿಗೆ ರೊಕ್ಕ ಕೊಡೋದಲ್ದೆ ಏನ್ ಮಾಡಿರ್ತಾರೆ ಅಂದ್ರೆ ರಾಶಿ ಆಗಿದ್ರಾಗಿಂದ ಒಂದ್ ಸ್ವಲ್ಪ ಅವ್ರಿಗೆ ಕೈಂಡ್ನಾಗೂ ಕೊಡ್ತಾರೆ. ಅಂದ್ರೆ ಜೋಳ ರಾಶಿ ಆಗಿತ್ತು ಅನ್ಬೋದು, ಜೋಳನೂ ಅವ್ರಿಗೊಂದ್ ಸ್ವಲ್ಪ ಕೊಟ್ಟಿರ್ತಾರೆ. ಓಕೆ, ಸೊ ವಾಟ್ ದಿಸ್ ಫೀಚರ್ಸ್ ಟೆಲ್ಸ್ ಮೀನ್ಸ್ ಅವ್ರಿಗೆ ಏನು ಲೈಕ್ ವಾಟ್ ಎವರ್ ದಿ ವೇಜಸ್ ಹ್ಯಾಸ್ ಬಿನ್ ಪೇಡ್ ಇನ್ ದ ಫಾರ್ಮ್ ಆಫ್ ಕೈಂಡ್ ಟು ಅ ಲೇಬರರ್ಸ್. ಏನು ಕೈಂಡ್ನಾಗ ಕೊಟ್ಟಿರ್ತಾರ ನೋಡ್ರಿ, ಜೋಳ ಅಂತ ಏನ್ ಕೊಟ್ಟಿರ್ತಾರ ನೋಡ್ರಿ ಲೇಬರರ್ಸ್ಗೆ, ಅದನ್ನ ಕನ್ಸಿಡರ್ ಮಾಡಬೇಕು, ಅದನ್ನ ವ್ಯಾಲ್ಯೂ ಮಾಡಬೇಕು, ಈವನ್ ಅದನ್ನ ವೇಜಸ್ ಅಂತಾನೆ ಟ್ರೀಟ್ ಮಾಡಬೇಕು ಅಂತ ಹೇಳಿ ಈ ಫೀಚರ್ ಹೇಳ್ತದೆ. ಏನಾಗ್ತದಂದ್ರೆ ಯೂಶಲಿ ಆಸ್ ಯು ನೋ ಎಲ್ಲಾರು ರೈತರ ಮಕ್ಕಳೇ ಅದೀರಿ, ಈ ನನಗೆ ಏನೋ ಗೊತ್ತಿಲ್ರಿ ಮೇಡಮ್ ಅಗ್ರಿಕಲ್ಚರ್ ಬಗ್ಗೆ ಅನ್ನೋ ತರ ಯಾರು ಇಲ್ರಿ. ಆಸ್ ಪರ್ ಮೈ ನಾಲೆಜ್. ಯಾರು ಅನ್ಮ್ಯೂಟ್ ಮಾಡಿರಿ, ಮ್ಯೂಟ್ ಮಾಡ್ಕೋರಿ. ಅಕ್ಷತಾ, don't disturb to the class, please. Mute yourself. Don't make me to mute you. Okay. So usually what happens means ಅಂದ್ರೆ ಹೊಲದಾಗ ಏನ್ ಬೆಳೆದಿರ್ತಾರ ನೋಡ್ರಿ, ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಲೇಬರರ್ಸ್ಗೆ ಅದನ್ನು ಕೊಡ್ತಾರೆ. ಎಸ್ ಅನ್ನು ಅಲಾಂಗ್ ವಿತ್ ಕ್ಯಾಶ್, ಅಂದ್ರೆ ಕ್ಯಾಶ್ ಕೊಡೋದ್ರ ಜೊತೆಗೆ ಹೊಲದಾಗ ಬೆಳೆದಿದ್ದ ಬೆಳಿನೂ ಅವ್ರು ಏನ್ ಬೆಳೆದಿರ್ತಾರಲ್ಲ ಸ್ವಲ್ಪ ಅವ್ರಿಗೂ ಕೊಡ್ತಾರೆ. ಎಸ್ ಅನ್ನು ಸೊ ಈ ಫೀಚರ್ ಏನ್ ಹೇಳುತ್ತೆ ಅಂತಂದ್ರೆ ಇವನ್ ದಟ್ ಆಲ್ಸೋ ಶುಡ್ ಬಿ ಕನ್ಸಿಡರ್ whatever has been paid to laborers in the form of a kind. ಏನ್ ಕೈಂಡ್ ಜೋಳ ಅಂತ ಏನ್ ಕೊಟ್ಟಿರ್ತಾರ ನೋಡ್ರಿ, ಆ ಜೋಳನೂ ವ್ಯಾಲ್ಯೂ ಮಾಡ್ಬೇಕು. ದಟ್ ಶುಡ್ ಬಿ ವ್ಯಾಲ್ಯೂಡ್ ಇನ್ ಮನಿ. ಅದನ್ನೂ ರೊಕ್ಕದಲ್ಲಿ ವ್ಯಾಲ್ಯೂ ಮಾಡಿ ಅದನ್ನೂ ವೇಜಸ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ಈ ಫೀಚರ್ ಹೇಳ್ತದ್ರಿ. ಪೇಮೆಂಟ್ ಆಫ್ ವೇಜಸ್ ಇನ್ ಕೈಂಡ್ ಮೀನ್ಸ್ whatever the wages has been paid in the form of a kind to a laborers. ಏನು ಕೈಂಡ್ನಾಗ ಪೇ ಮಾಡಿರ್ತಾರೆ ನೋಡ್ರಿ ಲೇಬರ್ಸ್ಗೆ, ಅದನ್ನೂ ವ್ಯಾಲ್ಯೂ ಮಾಡಬೇಕು ಇನ್ ಟರ್ಮ್ಸ್ ಆಫ್ ಮನಿ. ಮನಿದಾಗ ವ್ಯಾಲ್ಯೂ ಮಾಡಿ ಅದನ್ನೂ ವೇಜಸ್ ಅಂತಾನೆ ಹೇಳಿ ಕನ್ಸಿಡರ್ ಮಾಡಬೇಕು. ಇಸ್ ಇಟ್ ಕ್ಲಿಯರ್? ವೈ? ಇನ್ ಆರ್ಡರ್ ಟು ನೋ ದಿ actual profit from agriculture. ಇವೆಲ್ಲ ಇಗ್ನೋರ್ ಮಾಡ್ಬಿಡ್ತಾರೆ. ಎಸ್ ಅನ್ನೋ ಯೂಶುವಲಿ ಫಾರ್ಮರ್ಸ್ ವಿಲ್ ನಾಟ್ ಕನ್ಸಿಡರ್ ದಿಸ್ ಒನ್ ಆಲ್. ಎಸ್ ಅನ್ನೋ ಮನಿಗೆ ಯಾರೋ ಬೀಗ್ರು ಬಂದಿರ್ತಾರೆ, ಬೀಗ್ರು ಬಂದಾಗ ಅವ್ರಿಗೆಲ್ಲ ಏನೋ ಹೊಲದಾಗ ಅವಾಗ ಬೆಳಿ ಬಂದಿರ್ತದ, ಅದನ್ನೆಲ್ಲ ಅದನ್ನ ಕೊಡ್ತಾರೆ. ಎಸ್ ಅನ್ನೋ ಯೂಶುವಲಿ ದೇ ವಿಲ್ ನಾಟ್ ಚೀಲಗಟ್ಲೆ ಕೊಟ್ಟಿರ್ತಾರ್ರಿ. ಮತ್ತೆ ಎಸ್ ಅನ್ನೋ ಗ್ರೇಪ್ಸ್ ಅನ್ಕೊಳ್ರಿ. ಎಸ್ ಅನ್ನೋ ಸೊ ವಿ ಆರ್ ದಿ ಫಾರ್ಮರ್ಸ್ ಆಫ್ ಲೈಕ್ ನಮ್ದು ಗ್ರೇಪ್ಸ್ ಮತ್ತೆ ಪೊಮೊಗ್ರಾನೆಟ್. ನಾವ್ ಈ ಕಡೆ ಅವ್ರು ಆಗಿರೋದ್ರಿಂದ ನಮ್ ಹೊಲದಾಗ ಬೆಳೆಯೋದಂದ್ರೆ ಗ್ರೇಪ್ಸ್ ಮತ್ತೆ ಪೊಮೊಗ್ರಾನೆಟ್. ಈ ಬೀಗ್ರನ್ನು ಮನೆಗ್ ಬಂದಿದ್ ರಿಲೇಟಿವ್ಸ್ ಅನ್ನು ಅವ್ರಿಗೆ ಬಾಕ್ಸ್ ಗಟ್ಲೆ ಕೊಡ್ತಾರ್ರಿ. ಏನ್ ಸಣ್ಣ ಬಾಕ್ಸ್ ಅಂದ್ರೂ 5 kg ಗ್ರೇಪ್ಸ್ ಇರ್ತಾವ್ರಿ. ಲೈಕ್ ಮತ್ತ ಬಾಳ ಒಳಗಿನವ್ರತ್ತಂದ್ರೆ ದೊಡ್ಡ ಬಾಕ್ಸ್ ಹೋಗಿರ್ತದ್ರಿ, ಅದ್ರಾಗ ಮತ್ತೊಂದ್ 15 kg 20 kg ರೀ. ಎಸ್ ಅನ್ನ ಪೊಮೊಗ್ರಾನೆಟ್ಸ್ ಇವೆಲ್ಲ ಹಂಗೆ ಅದನ್ನ ದ ಫಾರ್ಮರ್ಸ್ ವಿಲ್ ನಾಟ್ ಕನ್ಸಿಡರ್. ನಮ್ ಮನ್ಯಾಗ ಮಂದಿ ಕೊಟ್ಟಿವಲ್ಲ.
ಎಸ್ ಅನ್ನು. ಸೊ ದೇ ವಿಲ್ ನಾಟ್ ಥಿಂಕ್ ಲೈಕ್ ದಟ್ ಅನ್ನೋದು. ಎಸ್ ಅನ್ನು. ಈಗ ನಾವು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ವಿ ಅಂತಂದ್ರೆ ಒಂದು ಸಣ್ಣದೊಂದು ಪೆನ್ಸಿಲ್ ಸ್ಟೇಷನರಿ ಪರ್ಚೇಸ್ ಮಾಡಿದ್ರೂ ವಿ ವಿಲ್ ಆಡ್ ಇನ್ ದಿ ಬುಕ್ಸ್ ಆಫ್ ಅಕೌಂಟ್ಸ್. ಎಸ್ ಅನ್ನು. ಎಕ್ಸ್ಪೆನ್ಸಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಎಸ್ ಅನ್ನು. ಇನ್ ದಿ ಬುಕ್ಸ್ ಆಫ್ ಅಕೌಂಟ್ಸ್ ವಿ ವಿಲ್ ಟ್ರೀಟ್ ಅಟ್ ದಿಸ್ ಅನೆ ಎಕ್ಸ್ಪೆನ್ಸಸ್. ಅದೇ ಫಾರ್ಮರ್ಸ್ ನೋಡ್ರಿ 10 kg 15 kg ಹೋದ್ರೂ ವಿ ವಿಲ್ ನಾಟ್ ಕನ್ಸಿಡರ್, ಅದನ್ನ ಕನ್ಸಿಡರೇ ಮಾಡುದಿಲ್ಲ. ಎಸ್ ಅನ್ನು. ಸೊ ಅದ್ರ ಸಂಬಂಧ ಈ ಫೀಚರ್ ಏನ್ ಹೇಳುತ್ತೆ ಅಂತಂದ್ರೆ whatever you are paying to another laborers in the form of a kind, ಏನ್ ಕೈಂಡ್ ದಾಗ ಕೊಡತಿರಲ್ಲ ಅದನ್ನೂ ವ್ಯಾಲ್ಯೂ ಮಾಡ್ರಿ ಇನ್ ಟರ್ಮ್ಸ್ ಆಫ್ ಮನಿ, ಅದನ್ನೂ ವೇಜಸ್ ಅಂತಾನೆ ಕನ್ಸಿಡರ್ ಮಾಡ್ರಿ. ಈ ತರ ಮಾಡೋದ್ರಿಂದ ಹೌ ಮಚ್ ಪ್ರಾಫಿಟ್ ಯು ಆರ್ ಮೇಕಿಂಗ್ ಆರ್ ಲೈಕ್ ಇನ್ ವಿಚ್ ಪೊಸಿಷನ್ ಯು ಆರ್ ದೇರ್. ಓಕೆ, ಸೊ ದಟ್ ಥಿಂಗ್ಸ್ ಅನ್ನ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್, ಅದೆಲ್ಲ ನಿಮಗೆ ಗೊತ್ತಾಗ್ತದೆ ಅಂತ ಹೇಳಿ ಈ ಫೀಚರ್ ಹೇಳ್ತದೆ. ಓಕೆ, is it clear? Okay, the fourth point, is it clear? All the 3 points, family business, put in like a family members have put their labors, payment has been made in a kind. All the 3 points are clear? Okay, and the fourth point is that consumption of farm produced by household. Consumption of farm produced by household. Consumption of farm produced by household means ಹೊಲ್ದಾಗ ಏನ್ ಬೆಳೆದಿರ್ತಾರ ನೋಡ್ರಿ. ಈಗ ಒಂದ್ 10 ಚೀಲ ಜೋಳ ಬೆಳೆದಿವ್ರಿ. ಓಕೆ, 10 ಚೀಲ ಜೋಳ ಬೆಳೆದಿವಿ. 10 ಚೀಲದಾಗ ಏನ್ ಮಾಡ್ತೀವಿ, 1-2 ಚೀಲ ಮನಿಗಂತ ಹೇಳಿ ಇಟ್ಕೊಂಡ್ವಿ. ಎಸ್ ಅನ್ನು. 10 ಚೀಲದಾಗ ಏನ್ ಮಾಡ್ತೀವಿ, 2 ಚೀಲ ಮನಿಗಂತ ಹೇಳಿ ಇಟ್ಕೊಂಡು ಇನ್ನು ಉಳಿದಿದ್ದು 8 ಚೀಲ ಮಾರ್ತೀವಿ. Yes, and farmers will do like that only. Yes, and so whatever he have grown in the farm, so what he will do means some part he will keep for an household. Yes, sir. Money ಅಂತ ಹೇಳಿ ಇಟ್ಕೊಂತಾರೆ, ಮತ್ತೆ ಹೊರಗಿಂದ ಪರ್ಚೇಸ್ ಮಾಡಿದ್ರಿ ಅದನ್ನ. Yes, sir. So why you have to purchase again? Yes, sir. So ಮನೆಗೆ ಬೆಳೆದಿರ್ತದ್ರಿ. Yes, sir. So ಏನ್ ಮಾಡ್ತಾನಂತಂದ್ರೆ 1-2 ಚೀಲ ಮನಿಗಂತ ಇಟ್ಕೊಂಡು 8 ಚೀಲ ಮಾರ್ತಾನೆ. Okay, so what this point will tell means whatever he has kept for household anta ಏನು ಇಟ್ಕೊಂಡಿರ್ತಾನೆ ನೋಡಿ. Okay, even that also should be valued in money. ಅದನ್ನೂ ರೊಕ್ಕದಾಗೆ ಕ್ಯಾಲ್ಕುಲೇಟ್ ಮಾಡಿ ಅದನ್ನ ಏನಂತ ಟ್ರೀಟ್ ಮಾಡ್ಬೇಕ್ರಿ? What you have to treat? What you have to treat? You work your brain. As the account student, owner, if he withdraw the money from a business for his personal use, ಏನಂತ ನಾವು ಕನ್ಸಿಡರ್ ಮಾಡ್ತೀವಿ ಅದನ್ನ? If a owner withdraws the money from a business for his personal use, what we will consider that one as? Yes, drawings. Yes, sir. So ಇಲ್ಲಿ ಏನ್ ಹೇಳುತ್ತಂತಂದ್ರೆ ಈ ಪಾಯಿಂಟ್ ಏನ್ ಹೇಳುತ್ತಂತಂದ್ರೆ if a farmer is keeping some part whatever he have grown in the farm as a house consumption, that should be considered as a drawings and also that should be valued in money. ಅದನ್ನೂ ರೊಕ್ಕದಾಗನೇ ವ್ಯಾಲ್ಯೂ ಮಾಡಿ ಅದನ್ನ ಡ್ರಾಯಿಂಗ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ಈ ಪಾಯಿಂಟ್ ಹೇಳುತ್ತೆ. ಆಯ್ತಾ? ಯೂಶಲ್ ನಾವ್ ಏನ್ ಮಾಡ್ತೀವಿ ಬಿಸ್ನೆಸ್ನಾಗ ಡ್ರಾಯಿಂಗ್ಸ್ ಅನ್ನ ಹೋಗಿ ಕ್ಯಾಪಿಟಲ್ನಾಗ ಮೈನಸ್ ಮಾಡ್ಬಿಡ್ತೀವ್ರಿ. ಎಸ್ ಅಣ್ಣ. ಸೊ ನಾವಿಲ್ಲಿ ಇದೇನು ಮಾಡೋದೇ ಇಲ್ರಿ. ಫಾರ್ಮರ್ ಸುಮ್ ಮನಿಗೆ ಅಂತ ಹೇಳಿ ಖರ್ಚಿಗೆ ಅಂತ ಹೇಳಿ 2 ಚೀಲ ಇಟ್ಕೊಂಡು ಸುಮ್ ಕೂತ್ಬಿಡ್ತಾನೆ. ವಿ ವಿಲ್ ನಾಟ್ ಕನ್ಸಿಡರ್. ಅದನ್ನ ರೊಕ್ಕದಾಗೂ ಇದನ್ನ ಮಾಡುದಿಲ್ರಿ. ಮನಿಗೆ ಆಯ್ತು, ಬೀಗ್ರಿಗೆ ಕೊಟ್ಟಿದ್ದಾಯ್ತು, ರಿಲೇಟಿವ್ ಕೊಟ್ಟಿದ್ದಾಯ್ತು, ಅದೇನು ಕನ್ಸಿಡರೇ ಇಲ್ರಿ. ಅದೆಲ್ಲ ಕನ್ಸಿಡರ್ ಮಾಡಿದ್ರಂದ್ರೆ ಹಿ ವಿಲ್ ಬಿ ಲೈಕ್ ಅವ್ನ ಪ್ರಾಫಿಟ್ ಎಲ್ಲಿಗೋ ಬಂದು ನಿಂತ್ಬಿಟ್ಟಿರ್ತದ್ರಿ. ಎಸ್ ಅಣ್ಣ. ಸೊ ಲೈಕ್ ಬರೀ ಇಲ್ಲ ಅಂತಂದ್ರೆ ಅವ್ನ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ಬಿಟ್ಟಿರ್ತದ ಪ್ರಾಫಿಟ್ಗಿಂತ. ಅದೆಲ್ಲ ಬರೀ ಹೊರಗೆ ಹೋಗಿದ್ದೆ ಇದನ್ನ ಮಾಡಿತ್ತಂದ್ರೆ. ಎಸ್ ಅಣ್ಣ. ಸೊ ಫಾರ್ಮರ್ ವಿಲ್ ನಾಟ್ ಕನ್ಸಿಡರ್ ಆಲ್ ದೋಸ್ ಥಿಂಗ್ಸ್. ಇದೆಲ್ಲ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ಈ ಫೀಚರ್ ಹೇಳ್ತಾರೆ. ಇಸ್ ಇಟ್ ಕ್ಲಿಯರ್? ಓಕೆ, ಇಸ್ ಇಟ್ ಕ್ಲಿಯರ್ ಫಾರ್ ಯು ಪೀಪಲ್? 4th point. Shall I go with a 5th point? All the 4 points are clear for you students? Okay, so the 5th point, what it's telling means farm produce of one section used by the other section. As a farm produced by one section used by the other section means ಈಗ ನಾನು like a farmer have grown like think he have grown crop, ಏನೋ ಒಂದು ಬೆಳೆ ಬೆಳೆದಿರ್ತಾನೆ. ಲೈಕ್ ಯೂಶಲಿ ಏನ್ ಮಾಡ್ತಾರಂತಂದ್ರೆ ಈ
ಕನಿಕಿ ಅಂತಾರ ಗೊತ್ತೇನ್ರಿ? ಈ ಜೋಳ ಅದು ಬೆಳೆದಿದ್ರ ಮೇಲೆ ಅದನ್ನೆಲ್ಲ ಇದನ್ ಮಾಡಿ ಕಲ್ಟಿವೇಶನ್ ಅದು ಮಾಡಿದ್ಮೇಲೆ ಎಲ್ಲ ಚೀಲದಾಗ ತುಂಬಿ ಅದು ಉಳಿದಿದ್ದು ಕನಿಕಿ ಅದು ಏನ್ ಮಾಡ್ತಾರೆ, ಅದನ್ನ ದನಗಳಿಗೆ ಯೂಸ್ ಮಾಡ್ತಾರೆ. ಎಸ್ ಅನ್ನು ಸೊ ಗೊತ್ತಿರ್ತದೆ ಎಲ್ಲಾರ್ಗು ಕನಿಕಿ ಅಂದ್ರೆ ಏನು ಅಂತ ಹೇಳಿ, ದಟ್ ಡ್ರೈ ಥಿಂಗ್. ಎಸ್ ಅನ್ನು ಸೊ ಏನ್ ಈ ವಾಟ್ ದಿಸ್ ಪಾಯಿಂಟ್ ವಿಲ್ ಟೆಲ್ ಮೀನ್ಸ್, ಒಂದು ಸೆಕ್ಷನ್ ನಾಗ ಏನ್ ಪ್ರೊಡ್ಯೂಸ್ ಮಾಡಿರ್ತಾನಲ್ಲ ಫಾರ್ಮರು, ದಟ್ ವಿಲ್ ಬಿ ಯೂಸ್ ಫಾರ್ ದಿ ಅದರ್ ಸೆಕ್ಷನ್. ಇಟ್ ಮೇ ಬಿ ಅ ಡೈರಿ ಸೆಕ್ಷನ್. ಓಕೆ, ಸೊ ನಾನೇನ್ ಮಾಡಿರ್ತೀನಿ ಅಂತಂದ್ರೆ, ನಾನೊಂದ್ ಒಂದ್ 4 ಎಮ್ಮಿ 4 ಆಕ್ಳದಾವ್ರಿ. ನಂದೇ ಒಂದು ಸಾಂದೊಂದು ಇದನ್ನೈತ್ರಿ, ಡೈರಿ ಟೈಪ್ ಮಾಡ್ಕೊಂಡಿರ್ರಿ. ಓಕೆ, ಸೊ ನಾನೇನ್ ಮಾಡ್ತೀನಿ ಅಂತಂದ್ರೆ, ಆಮೇಲೆ ನಾನು ಇನ್ನೊಂದ್ ಕಡೆ ನಾನು ಯೂಶಲಿ ನಾ ಜೋಳ ರೀ, ಯೂಶಲಿ ಐ ವಿಲ್ ಗ್ರೋ ದಿ ದಟ್ ಜೋಳ. ಓಕೆ, ಸೊ ಆ ಬೆಳೆದಿದ್ದು ಓಕೆ ಜೋಳ ಅದು ಆಮೇಲೆ ಅದರಿಂದ ನನಗೆ ಕನಿಕಿ ಅಂತ ಹೇಳಿ ಸಿಗ್ತದೆ. ಸೊ ನಾನು ಅದನ್ನ ಏನ್ ಮಾಡ್ತೀನಿ ಅಂತಂದ್ರೆ, ಐ ವಿಲ್ ಯೂಸ್ ದಟ್ ಫಾರ್ ಮೈ ಡೈರಿ ಸೆಕ್ಷನ್. ಎಸ್ ಅಣ್ಣ, ಸೊ ಐ ಸೆಡ್ ಯೂಶಲಿ ಫಾರ್ಮರ್ ವಿಲ್ ನಾಟ್ ಇನ್ವಾಲ್ವ್ ಇನ್ ಒನ್ ಆಕ್ಟಿವಿಟಿ, ಒಂದೇ ಆಕ್ಟಿವಿಟಿದಾಗ ಇನ್ವಾಲ್ವ್ ಆಗಿರೋದಿಲ್ಲ. ಹಿ ವಿಲ್ ಬಿ ಇನ್ವಾಲ್ವ್ ಇನ್ 2 or more activity. Yes, I have involved in agriculture also, that is in a growing crops also, and I also involved in my dairy section also. I said I have 4 buffaloes and 4 cows. Okay, daily ನಾನು ಒಂದು 20 ಲೀಟರ್ ಹಾಲು ಮಾರ್ತೀನಿ. Daily 20 liters of milk I will be selling. Okay, so like either means what it is telling means a different farmer ಏನ್ ಮಾಡ್ತಾನೆ ಅಂತಂದ್ರೆ, he will not consider ಅಂದ್ರೆ ಆ ಎಕ್ಸ್ಪೆನ್ಸಸ್ ನ ಕನ್ಸಿಡರ್ ಮಾಡುದಿಲ್ರಿ. ಎಸ್ ಅನ್ನ ಸೊ ಅದನ್ನ ಪ್ರಾಪರ್ ಆಗಿ ಅಡ್ಜಸ್ಟ್ ಮಾಡಬೇಕು. ದ ಫಾರ್ಮರ್ ಶುಡ್ ಮೀನ್ಸ್ ವಾಟ್ ದಿಸ್ ಪಾಯಿಂಟ್ ವಿಲ್ ಟೆಲ್ಸ್ ಮೀನ್ಸ್ ದಟ್ ಶುಡ್ ಬಿ ಅಡ್ಜಸ್ಟೆಡ್ ಟು ಈಚ್ ಅಕೌಂಟ್ಸ್. ಈಗ ನಾನು ಅಗ್ರಿಕಲ್ಚರ್ ಕ್ರಾಪ್ಸ್ ನಾನು ಮೈ ಡೈರಿ ಐ ಆಮ್ ಯೂಸಿಂಗ್ ಫಾರ್ ಮೈ ಡೈರಿ ಸೆಕ್ಷನ್ಗೆ ಯೂಸ್ ಮಾಡತ್ತೀನಿ. ನಾನು agriculture is my one of my section, and a dairy is my one of section. Means as a farmer I am involved in 2 activities. One is an agriculture and another one is an dairy section. So okay, so ನಾನು ಈಗ agriculture or formal ಬೆಳೆದಿದ್ದನ್ನ dairy section ಯೂಸ್ ಮಾಡತ್ತೀನಿ. So I have to adjust that one. ಇಲ್ಲಿ agriculture ಅಲ್ಲಿ ಏನಂತ ತಿಳ್ಕೊಬೇಕಂತಂದ್ರೆ, ಅಲ್ಲಿ my crops are reducing. ಅಲ್ಲಿ ನಾನು ರೆಡ್ಯೂಸ್ ಆಗತ್ತವ್ರಿ ನನ್ನ ಕ್ರಾಪ್ಸ್. ಸೊ ಅದನ್ನ ನಾನು ಸೇಲ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಇಲ್ಲಿ ಡೈರಿ ಸೆಕ್ಷನ್ ಅಲ್ಲಿ ಐ ಆಮ್ ಯೂಸಿಂಗ್ ದಟ್ ಒನ್, ಸೊ ಇಲ್ಲಿ ಪರ್ಚೇಸ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಮೀನ್ಸ್ ಹಿಯರ್ ದಟ್ ಶುಡ್ ಬಿ ಕನ್ಸಿಡರ್ಡ್ ಟು ಈಚ್ ಅಕೌಂಟ್, ದಟ್ ಶುಡ್ ಬಿ ಅಡ್ಜಸ್ಟೆಡ್ ಟು ಅಕಾರ್ಡಿಂಗ್ ಟು ಅನ್ ಅಕೌಂಟ್. ಅಂದ್ರೆ ಅದನ್ನ ಅಡ್ಜಸ್ಟ್ ಮಾಡಬೇಕು, ಆ ಸೆಕ್ಷನ್ಗೆ ಅಡ್ಜಸ್ಟ್ ಮಾಡಬೇಕು. ಸೊ ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಪ್ರಾಪರ್ ಪ್ರಾಫಿಟ್ ಎಷ್ಟಾಗಿದೆ ಅಂತ ಹೇಳಿ ಫಾರ್ಮರ್ ಸಿಗ್ತದೆ. ಮೀನ್ಸ್ crops or like a farm produce of one section ಬೆಳೆದಿದ್ನ ಇನ್ನೊಂದು ಸೆಕ್ಷನ್ ಗೆ ಯೂಸ್ ಮಾಡಾಕ್ತಿರ್ತೀವಿ. ಸೊ ಅವಾಗ ದಟ್ ಶುಡ್ ಬಿ ಅಡ್ಜಸ್ಟೆಡ್ ಅಕಾರ್ಡಿಂಗ್ ಟು ದಟ್ ಸೆಕ್ಷನ್ ಅಂತ ಹೇಳಿ. ಈಗ ಡೈರಿ ಸೆಕ್ಷನ್ ಅಲ್ಲಿ ಪರ್ಚೇಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಫಾರ್ಮ್ ಅಕೌಂಟ್ ಅಲ್ಲಿ ಆ ಕ್ರಾಪ್ಸ್ ನ ಏನ್ ಮಾಡ್ತೀನಿ, ಅದು ರೆಡ್ಯೂಸ್ ಆಗಿರ್ತದ್ರಿ. ಅಲ್ಲಿ ಕ್ರಾಪ್ಸ್ ರೆಡ್ಯೂಸ್ ಆಗಿರ್ತದೆ. ಕ್ರಾಪ್ಸ್ ರೆಡ್ಯೂಸ್ ಆಗಿದೆ ಅಂತಂದ್ರೆ ಇಟ್ ಮೇ ಬಿ ಲೈಕ್ ಐ ಹ್ಯಾವ್ ಸೋಲ್ಡ್ ಮಾಡಿದೀನಿ ಅಂತ, ಸೆಲ್ ಮಾಡಿದೀನಿ ಅಂತ ಹೇಳಿ ಅರ್ಥ. ಸೊ ಸೆಲ್ ಮಾಡಿದ ಅಂತಂದ್ಮೇಲೆ ಐ ಹ್ಯಾವ್ ಟು ಶೋ ಆನ್ ದಿ ಕ್ರೆಡಿಟ್ ಸೈಡ್ ಆಫ್ ಮೈ ಟ್ರೇಡಿಂಗ್ ಅಕೌಂಟ್. ಎಸ್ ಅನ್ನು ಸೊ ಈ ಡೈರಿ ಸೆಕ್ಷನ್ ಅಲ್ಲಿ ದಟ್ ಥಿಂಗ್ ಹ್ಯಾಸ್ ಬೀನ್ ಆಡ್ ಆಗಿದೆ ಅಂತಂದ್ಮೇಲೆ ಅದನ್ನ ನಾನು ಪರ್ಚೇಸ್ ಮಾಡಿದೀನಿ ಅಂತ ಹೇಳಿ ಅರ್ಥ. ಸೊ ಡೈರಿ ಸೆಕ್ಷನ್ ಅಲ್ಲಿ ಐ ಹ್ಯಾವ್ ಟು ಶೋ ಆನ್ ದಿ ಡೆಬಿಟ್ ಸೈಡ್ ಆಫ್ ಮೈ ಟ್ರೇಡಿಂಗ್ ಅಕೌಂಟ್. ಸೊ ಈ ತರ ಅಡ್ಜಸ್ಟ್ ಮಾಡಬೇಕು. ಸೊ ಈ ತರ ಅಡ್ಜಸ್ಟ್ ಮಾಡೋದ್ರಿಂದ ಫಾರ್ಮರ್ಗೆ ಏನ್ ಪ್ರಾಫಿಟ್ ಆಗಿದೆ ಅಂತ ಹೇಳಿ ಗೊತ್ತಾಗ್ತದೆ. Is it clear? Form produced by one section has been used by the another section, that should be adjusted according to that section anta heli adana adjust ಮಾಡಬೇಕು according to that section. Is it clear? Fifth point clear aitri? If is it clear, I will go with another point, or else I will repeat it that point again. Okay, adu bale important adare, because that will be very important for your solving your problem also. ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಇಸ್ ಇಟ್ ಕ್ಲಿಯರ್ ಎವ್ರಿವನ್? ಕ್ಲಿಯರ್ ಆಗೈತ್ರಿ? Then I shall go with the 6th point. Repeat it. Okay, so what is 5th point will be telling means, if agriculture like I have like agriculturally produce ಮಾಡಿದ crop na, okay, I'm using for my dairy section. I said that now
ಜೋಳನು ಬೆಳಿತೀನಿ, ಜೋಳ ಬೆಳಿತೀನಿ. Okay, so that is my one of my activity, and also dairy section is also one of my activity. I am a farmer. I have involved in two activities. One is that like a growing of crops, and another one is maintaining of a dairy section. I have 4 cows and 4 buffaloes, and daily I will sell 20 liters of milk, and I will make a profit, like I will make an income of rupees think that 1,000 rupees per day. Okay, so dairy section ಇಂದ ನನಗೆ ದಿನಕ್ಕೆ ಒಂದು 1,000 ರೂಪಾಯಿ ಏನೋ ಅಷ್ಟು ಪ್ರಾಫಿಟ್ ಆಗತ್ತಿರ್ತದ ಅಂತ ಅನ್ಕೊಳ್ಳಿ. ಓಕೆ, ಸೊ ಈಗ ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ವಾಟ್ ದಿಸ್ ಪಾಯಿಂಟ್ ವಿಲ್ ಟೆಲ್ಸ್ ಮೀನ್ಸ್, ಈಗ ನಾನು ಅಗ್ರಿಕಲ್ಚರಲ್ ಬೆಳೆದಿದ್ದ ಕ್ರಾಪ್ ನಾನು ಯೂಸಿಂಗ್ ಫಾರ್ ಮೈ ಡೈರಿ ಸೆಕ್ಷನ್ ಯೂಸ್ ಮಾಡತ್ತೀನಿ. ಸೊ ಈಗ ಅಗ್ರಿಕಲ್ಚರಲ್ ಕ್ರಾಪ್ಸ್ ಅಲ್ಲಿ ರೆಡ್ಯೂಸ್ ಆಗಿದೆ ಅಂತ ಹೇಳಿ ಅರ್ಥ ತಾನೆ. their agriculture crops has been reduced. ಅದನ್ನ agriculture crop account ಅಲ್ಲಿ adjust ಮಾಡಬೇಕು. How that should be adjusted means that should be treated as a sales. Why? Because their agriculture crops has been reduced. ಅಲ್ಲಿ reduce ಆಗಿರ್ತದ, ಅದನ್ನ ಅಲ್ಲಿ adjust ಮಾಡಬೇಕು. ಏನಂತ adjust ಮಾಡಬೇಕು ಅಂತಂದ್ರೆ ಸೇಲ್ ಆಗಿದೆ ಅಂತ ಹೇಳಿ adjust ಮಾಡಬೇಕು. ಓಕೆ, ಈಗ ಡೈರಿ ಸೆಕ್ಷನ್ ಬಂದ್ವಿ, ಆ ಡೈರಿ ಸೆಕ್ಷನ್ ಆ ಕ್ರಾಪ್ಸ್ ನ ಯೂಸ್ ಮಾಡಿದ್ವಿ. ಸೊ ಡೈರಿ ಸೆಕ್ಷನ್ ಅಲ್ಲಿ ಏನಾಗುತ್ತೆ, ಆ ಕ್ರಾಪ್ಸ್ ಆಡ್ ಆಗಿರ್ತದೆ. ಓಕೆ, ದಟ್ ಹ್ಯಾಸ್ ಬಿನ್ ಆಡೆಡ್. If the crops has been added means that has been purchased. Yes or no? ಅದು purchased ಆಗಿದೆ ಅಂತ ಅರ್ಥ. ಸೊ ಆ ಡೈರಿ ಸೆಕ್ಷನ್ ಅಲ್ಲಿ ಅದನ್ನ ಏನ್ ಮಾಡ್ಬೇಕಂತಂದ್ರೆ purchased crop ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಮೀನ್ಸ್ ದಟ್ ಶುಡ್ ಬಿ ಅಡ್ಜಸ್ಟೆಡ್ ಅಕಾರ್ಡಿಂಗ್ ಟು ದಿ ಅಕೌಂಟ್ ಗೆ ಅಡ್ಜಸ್ಟ್ ಮಾಡಬೇಕು. ಸೊ ಈ ತರ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ದ ಫಾರ್ಮರ್ಸ್ ವಿಲ್ ಗೆಟ್ ದಿ ಕರೆಕ್ಟ್ ಪ್ರಾಫಿಟ್. ಓಕೆ, ಕರೆಕ್ಟ್ ಪ್ರಾಫಿಟ್ ಆಗಿ ಸಿಗ್ತದೆ. ಯೂಶಲಿ ಏನ್ ಮಾಡ್ತಾರೆ, ಇಗ್ನೋರ್ ಮಾಡ್ಬಿಡ್ತಾರೆ. ಯೂಶಲಿ ಫಾರ್ಮರ್ಸ್ ವಾಟ್ ದೇ ವಿಲ್ ಡೂ ಮೀನ್ಸ್ ಹಿ ವಿಲ್ ನಾಟ್ ಕನ್ಸಿಡರ್ ದಟ್ ಒನ್, ಹಿ ವಿಲ್ ಇಗ್ನೋರ್ ಮಾಡ್ಬಿಡ್ತಾನ್ರಿ. ಅಲ್ಲಿ ಬೆಳೆದಿದ್ದ ಕ್ರಾಪ್ ನ ತಂದು ಇಲ್ಲಿ ಹಾಕ್ಬಿಡ್ತಾನ್ರಿ, ಅದನ್ನ ಹಿ ವಿಲ್ ನಾಟ್ ಕನ್ಸಿಡರ್ ಅಟ್ ಆಲ್. ಹಿ ವಿಲ್ ಯೂಶಲಿ ಇಗ್ನೋರ್ ದಟ್ ಒನ್. He should not do like that. He have to adjust according to the account ಗೆ adjust ಮಾಡಿದ್ರೆ he will comes to know what is the actual profit ಅನ್ನೋದು ಏನಂತ ಹೇಳಿ ಗೊತ್ತಾಗ್ತದೆ. Is it clear for everyone? Is it clear? All the 5 points? All the 5 points are clear for the students? Any doubts with regarding to any points? No? All the 5 points are clear for you people? Okay, so shall I continue the 6th, 7th, 8th points in the tomorrow's class? Illandre inna ಒಂದು 2 ನಿಮಿಷ ಅದರಿ. Sixth point on just on ಸ್ವಲ್ಪ hints ಕೊಟ್ಬಿಡ್ತೀನಿ ನೋಡ್ರಿ. Like what is like 6th point ಏನ್ ಹೇಳುತ್ತೆ ಅಂತಂದ್ರೆ equipment used in more than one activity. As you know that ಅಂತಂದ್ರೆ ಲೈಕ್ ಒಂದೇ ಎಕ್ವಿಪ್ಮೆಂಟ್ ನ 3-4 ಆಕ್ಟಿವಿಟಿ ಇದ್ದಾಗ, ಈಗ ಟ್ರಕ್ ಲೈಕ್ ಟ್ರ್ಯಾಕ್ಟರ್ಸ್ ಅನ್ನೋಲ್ ಟ್ರ್ಯಾಕ್ಟರ್ಗಳನ್ನದು ಏನ್ ಮಾಡಿರ್ತಾರೆ ಅಂದ್ರೆ ಲೈಕ್ ಫಾರ್ ಎಕ್ಸಾಂಪಲ್ ಈಗ ಅಗ್ರಿಕಲ್ಚರ್ನಾಗೂ ಅದೇ ಯೂಸ್ ಮಾಡಿರ್ತಾರು. ಓಕೆ, ಅಗ್ರಿಕಲ್ಚರ್ ಆಕ್ಟಿವಿಟೀಸ್ನಾಗೂ ಅದೇ ಯೂಸ್ ಮಾಡಿರ್ತಾರು ಟ್ರ್ಯಾಕ್ಟರ್ನೇ. ಇದು ಜೋಳ ಬಿತ್ತೋದಕ್ಕೋ ಇಲ್ಲ ಗೋಧಿ ಬಿಚ್ಚೋದಕ್ಕೆ ಟ್ರಕ್ ಇದನ್ನ. ಆಮೇಲೆ ಹಾರ್ಟಿಕಲ್ಚರ್ನಾಗೂ ವೆಜಿಟೇಬಲ್ಸ್ ಇಲ್ಲ ಫ್ರೂಟ್ಸ್ ಇದನ್ನ ಗ್ರೋ ಮಾಡೋದಕ್ಕೆ ಅದೇ ಟ್ರ್ಯಾಕ್ಟರ್ನ ತಂದು ನೆಲ ಇದನ್ನ ಮಾಡೋದಕ್ಕೆ ನಾವು ಯೂಸ್ ಮಾಡಿರ್ತೀವಿ. ಸೊ ಆಗ ಏನ್ ಮಾಡ್ಬೇಕಂತಂದ್ರೆ according to the activity that should be like adana expenses, according to the activity that should be considered as an expenses. Bari bari agriculture activity ದಾಗ ಮಾತ್ರ ಅದನ್ನ expenses ಅಂತ ಹೇಳಿ consider ಮಾಡಬಾರದು. Whatever the truck or a tractor what we have used, that should not be considered only for the agriculture activity, even that should also be considered for the horticulture also. Horticulture gu consider ಮಾಡಿ according to the activity that should be divided. Okay, ಅಲ್ಲಿ ಆ activity ಇದ್ದಾಗ ಎಷ್ಟು expenses ಆಯ್ತು, ಟ್ರ್ಯಾಕ್ಟರ್ ಎಷ್ಟು expenses ಆಯ್ತು, ಆಮೇಲೆ ಹಾರ್ಟಿಕಲ್ಚರ್ಗೆ ಎಷ್ಟು ಎಕ್ಸ್ಪೆನ್ಸಸ್ ಆಯ್ತು, ಈ ತರ ಕನ್ಸಿಡರ್ ಮಾಡೋದ್ರಿಂದ ಸೊ ಫಾರ್ಮರ್ಗೆ ಏನಾಗುತ್ತೆ ಅಂದ್ರೆ ಆಕ್ಚುಲ್ ಪ್ರಾಫಿಟ್ ಎಷ್ಟು ಮಾಡಿರ್ತದ ಬಿಸ್ನೆಸ್ ಆಕ್ಟಿವಿಟಿಯಿಂದ, ಅಗ್ರಿಕಲ್ಚರ್ ಆಕ್ಟಿವಿಟಿಯಿಂದ ಎಷ್ಟು, ಹಾರ್ಟಿಕಲ್ಚರ್ ಆಕ್ಟಿವಿಟಿಯಿಂದ ಎಷ್ಟು ಆಗತ್ತದ ಅಂತ ಹೇಳಿ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಓಕೆ, ಅಕಾರ್ಡಿಂಗ್ ಟು ದ ಆಕ್ಟಿವಿಟಿ, ಓಕೆ, ದಟ್ ಶುಡ್ ಬಿ ಡಿವೈಡೆಡ್ ದ ಎಕ್ಸ್ಪೆನ್ಸಸ್. ಓಕೆ, ಇಸ್ ಇಟ್ ಕ್ಲಿಯರ್? I will repeat it once again in the next class because of the lack of time. Okay,
ಟೈಮ್ ಭಾಳ ಕಡಿಮೆ ಅದ ರೀ. ನಾಳೆ ಕ್ಲಾಸ್ನಲ್ಲಿ ಮತ್ತೆ ಹೇಳ್ತೀನಿ ರೀ ಅದನ್ನು. ಓಕೆ, ಸೊ ವಾಟ್ ಎವರ್ ದಿ ಅಂದರೆ ಯೂಶಲಿ ಫಾರ್ಮರ್ಸ್ ವಿಲ್ ಡೂ ಲೈಕ್ ದಟ್. ಎಸ್ ಅನ್ನು ಒಂದೇ ಎಕ್ವಿಪ್ಮೆಂಟ್ನ ಹಿ ವಿಲ್ ಬಿ ಯೂಸಿಂಗ್ ಫಾರ್ ಈ ಔಷಧಿ ಅದು ಹೊಡಿತಿರ್ತಾರೆ ನೋಡ್ರಿ. ಎಸ್ ಅನ್ನು ಔಷಧಿ ಅದು ಹೊಡಿಯೋದಕ್ಕೆ ಆ ಮಷಿನ್ ಏನು ಮಾಡ್ತಾರೆ, ಒಂದೇ ಮಷಿನ್ನ ತೊಗೊಂಡು